ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನಿನ್ನೆಯ ದಿನ ನಮಗೆ ಮಲ್ಲೂರು ಹತ್ತಿರ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗ ಇತ್ತು. ಇವತ್ತು ಮಂಗಳೂರಿನ ಸುರತ್ಕಲ್ ಭಾಗದಲ್ಲಿ ದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ನೀವೆಲ್ಲ ಯಕ್ಷಗಾನವನ್ನು ನೋಡಿರ್ತೀರಿ ಅಥವಾ ಯಕ್ಷಗಾನದ ಒಂದಷ್ಟು ಆಭರಣಗಳನ್ನು ಕೂಡ ನೋಡಿರ್ತೀರಿ. ಆ ಆಭರಣಗಳನ್ನು ನೋಡುವಾಗ ಇದು ಏನು, ಈ ಆಭರಣವನ್ನು ಲೈಟಿಗೆಲ್ಲ ಫಳಫಳ ಅಂತ ಹೇಳಿ ಹೊಳಿತದೆ, ಸೊ ಏನು ಇವರು ಏನು ಹಾಕ್ತಾರೆ, ಅದು ಏನು ಪೇಂಟ್ ಕೊಡ್ತಾರಾ ಅಥವಾ ಅಂತಹ ಚಿನ್ನದ ಬಣ್ಣ ಹೊಳಪು ಅನ್ನುವಂಥದ್ದು ಹೇಗೆ ಬರ್ತದೆ ಅಂತ ಹೇಳಿ ನಿಮಗೆಲ್ಲ ಕೆಲವರಿಗೆಲ್ಲ ಡೌಟ್ಸ್ ಇರ್ಬೋದು. ಲೈಟಿನ ಬೆಳಕಿಗೆ ರಂಗಸ್ಥಳದಿಂದ ನಿಮಗೆ ನೋಡುವಾಗ ಅಷ್ಟು ಹೊಳಿತದಲ್ಲ, ಸೊ ಏನಂಥೇಳಿ ಸ್ವಲ್ಪ ಗೊಂದಲ ಇರ್ಬೋದು. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಹೇಳುವ ಅಂಥೇಳಿ ಬಂದಿದ್ದೇನೆ. ಏನು ಇದು ಸೀಕ್ರೆಟ್ ಅಂತ ಹೇಳಿ ನೋಡಿ. ನಾವು ಕಟ್ಟಿಕೊಳ್ಳುವಂತಹ ಆಭರಣಗಳೆಲ್ಲ ಉಂಟಲ್ಲ, ಸೊ ಅದು ಹಾಗೆ ಫಳಫಳ ಹೊಳೆಯುವುದಕ್ಕೆ ಏನು ರೀಸನ್ ಅಂತ ಕೇಳಿದರೆ ನೋಡಿ, ಇಲ್ಲಿ ನನ್ನ ಕೈಯಲ್ಲಿ ಒಂದು ಶೀಟ್ ಇದೆ. ಇದಕ್ಕೆ ಬೇಗಡೆ ಅಂತ ಹೇಳಿ ನಾವು ಯಕ್ಷಗಾನ ಭಾಷೆಯಲ್ಲಿ ಕರಿತೇವೆ, ಬೇಗಡೆ ಅಂತ ಹೇಳಿ. ಬೇರೆ ಏನಾದರೂ ಹೆಸರಿರ್ಬೋದು, ನನಗೆ ಗೊತ್ತಿಲ್ಲ. ಸೊ ನೋಡಿ, ಇದು ಗೋಲ್ಡ್ ಕಲರ್ ಇರುವಂತಹ ಒಂದು ಶೀಟ್ ನೋಡಿದ್ರಲ್ಲ. ಇದೇ ಕಾರಣದಿಂದ ನೀವು ಯಕ್ಷಗಾನ ನೋಡುವಾಗ ನಾವು ಅಥವಾ ಕಲಾವಿದರು ರಂಗಸ್ಥಳದಿಂದ ಫಳಫಳ ಅಂತ ಹೇಳಿ ಹೊಳಿತೇವೆ. ಸೊ ಇದು ರೀಸನ್. ಈ ಒಂದು ಶೀಟ್ ಆ ರೀತಿ ಹೊಳೆಯುವ ಹಾಗೆ ಮಾಡುವಂಥದ್ದು ಅಂತ ಹೇಳಿ. ಹಾಗಾದರೆ ಏನು, ಇನ್ನೊಂದಿದೆ. ಏನು ಕೇಳಿದರೆ, ಗೋಲ್ಡನ್ ಕಲರ್ ಪೇಂಟ್ ಬರ್ತದೆ, ಪೇಂಟ್ ಕೂಡ ಕೊಡ್ತಾರೆ, ಬಟ್ ಅದು ಸೆಕೆಂಡರಿ. ಇದು ಈ ಶೀಟ್ ಇದೆಯಲ್ಲ, ಇದು ಮೇಯ್ನ್ ಒಂದು ಬೇಗಡೆ ಅಂತ ಹೇಳುವಂತಹ. ಇದನ್ನು ನಾವು ಉಪಯೋಗಿಸ್ತೇವೆ. ಅಥವಾ ಕಲಾವಿದರು, ಈಗ ಸ್ತ್ರೀ ವೇಷದವರಾಗಿ, ನಾನು ತಮ್ಮಲ್ಲಿ ಒಂದು ಫೋಟೋ ಹಾಕಿದ್ದೇನಲ್ಲ, ಅದು ಸ್ತ್ರೀ ವೇಷದ ಡಾಬ್ ಅಂತ ಹೇಳಿ ಕರೆಯುವುದು. ಅದಕ್ಕೆ ಅಥವಾ ಕಿರಣಗಳಿಗೆ ಅಥವಾ ಎದೆ ಪದಕ ಆಗಿರಬಹುದು, ಕೈಕಟ್ಟುಗಳ, ಅದು ಫಳಫಳ ಗೋಲ್ಡನ್ ಕಲರಲ್ಲಿ ಹೊಳೆಯುವುದಕ್ಕೆ ರೀಸನ್ ಇದು. ನೋಡಿ, ಕಾಣ್ತದಲ್ಲ. ಇದು ನಾನೊಂದು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ ನಾನು ಇಟ್ಕೊಂಡು ಬಂದಿರುವಂಥದ್ದು. ನೋಡಿ, ಇದು ಏನಂತ ಕೇಳಿದರೆ, ಇದೊಂದು ಶೀಟ್ ಉಂಟಲ್ಲ, ಇದರಲ್ಲಿ ಆ್ಯಕ್ಚುಲಿ ಒಂದು ಗಮ್ ಇರ್ತದೆ ಅಂತ ಹೇಳಿದ್ರೆ ಇದಕ್ಕೊಂದು ಗಮ್ ಹಾಕ್ತಾರೆ. ಅಂದರೆ ಇದರ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ, ಅವರು ಗಮ್ಮನ್ನು ಹಾಕಿ ಅದನ್ನು ಏನು ಮಾಡ್ತಾರೆ ಕೇಳಿದರೆ, ಆ ಗಮ್ ಮರಕ್ಕೆ ಮಾತ್ರ ಅಂಟುವಂಥದ್ದು. ಇದು ಮರಕ್ಕೆ ಅಂಟುತ್ತದೆ. ಅದನ್ನು ಹೀಗೆ ಮರಕ್ಕೆ ಅಂಟಿಸಿ ಅದನ್ನು ಏನು ಶೈನ್ ಅಲ್ಲಿ ಏನು ಈ ರಫ್ನೆಸ್ಸನ್ನು ಎಲ್ಲ ತೆಗೆದು ಅದನ್ನು ಅಂಟಿಸ್ತಾರೆ. ನೋಡಿ, ಈ ಗಮ್ ಇದರಲ್ಲಿ ಇದೀಗ ನಾನು ಉದಾಹರಣೆಗೆ ಇದರ ಹಿಂದುಗಡೆ ಗಮ್ ಇರ್ತದೆ. ಇದನ್ನು ಏನು ಮಾಡ್ತಾರೆ ಕೇಳಿದರೆ, ನಾವು ಕಟ್ಟಿಕೊಳ್ತೇವಲ್ಲ ಆಭರಣ, ಅದು ಮರದ ಮೆಟೀರಿಯಲ್ ಆಗಿರ್ತದೆ. ಅದಕ್ಕೆ ಈ ಶೀಟನ್ನು ಅಂಟಿಸುವಂಥದ್ದು. ಹೀಗೆ ಅಂಟಿಸುವಂಥದ್ದು ಅಂತ ಕೇಳಿದರೆ ಒಟ್ಟಾರೆ ಅಂಟಿಸುವಂಥದ್ದಲ್ಲ, ಅದನ್ನು ಹೀಗೆ ಅಂಟಿಸಿ ಅದನ್ನು ಅಲ್ಲಿಗೆ ಲೆವೆಲ್ ಮಾಡಿಕೊಂಡು ಬರುವಂಥದ್ದು. ಈಗ ಆಭರಣ ಕೆಲಸವನ್ನೆಲ್ಲ ಮಾಡ್ತಾರೆ. ಸೊ ಈ ಶೀಟ್ ಅನ್ನುವಂಥದ್ದು ಏನಿದೆ, ಬೇಗಡೆ ಅಂತ ಹೇಳಿ ಕರೀತಾರಲ್ಲ, ಇದರಿಂದ ನಾವು ಹಾಕಿಕೊಳ್ಳುವಂತಹ ಕಟ್ಟಿಕೊಳ್ಳುವಂತಹ ಆಭರಣಗಳು ಚಿನ್ನದ ಮಾದರಿಯಲ್ಲಿ ನಿಮಗೆ ಗೋಚರ ಆಗುವಂಥದ್ದು. ಲೈಟ್ ಬೀಳುವಾಗ ಇದು ನೋಡಿ, ಈಗ ಲೈಟ್ ಎಷ್ಟು ಶೈನಿಂಗ್ ಆಗ್ತದೆ. ಆ ಕಡೆ ಬಿಸಿಲಿದೆ, ಇದಕ್ಕೆ ಆ ಬಿಸಿಲಿನ ಬರುವಾಗ ಇದು ಶೈನಿಂಗ್ ಆಗ್ತಾಯಿದೆ. ಸೊ ಇದು ನೋಡಿ, ಇದನ್ನು ನಾವು ಆಭರಣಗಳಿಗೆ, ಆಭರಣ ಡಿಸೈನಿಂಗ್ ಎಲ್ಲ ಮಾಡಿರ್ತೇವಲ್ಲ, ಅದು ಮರದ ಮೆಟೀರಿಯಲ್ ಆಗಿರ್ತದೆ. ಇದನ್ನು ಅದಕ್ಕೆ, ಇದು ಸಣ್ಣ ಶೀಟು, ದೊಡ್ಡ ದೊಡ್ಡ ಶೀಟ್ಸ್ಗಳು ಬರುವಂಥದ್ದು, ಅದಕ್ಕೆ ರೇಟ್ ಕೂಡ ಹಾಗೆ ಇದೆ. ಅದನ್ನು ಏನು ಮಾಡ್ತಾರೆ, ಈಗ ಅಂಟಿಸ್ಕೊಂಡು ಬರೋದು. ಸೊ ಅದು ಫಿನಿಶಿಂಗ್ ಎಲ್ಲ ಬರುವಾಗ ಚಂದ ಒಂದು ಇದಾಗಿ ಗೋಚರ ಆಗ್ತದೆ ಅಂತ ಹೇಳಿ. ಸೊ ಇದು ಈ ಶೀಟನ್ನು ನಾವು ಯಕ್ಷಗಾನದ ಕಲಾವಿದರು ಆಭರಣಗಳಲ್ಲಿ ಉಪಯೋಗಿಸುವಂಥದ್ದು. ಕಲಾವಿದರಿಗೆಲ್ಲ ಗೊತ್ತಿರ್ತದೆ. ನಾವು ಯಕ್ಷಗಾನ ಕ್ಷೇತ್ರವನ್ನು ಹೊರತುಪಡಿಸಿ ಸ್ವಲ್ಪ ಜನ ಇರ್ತಾರಲ್ಲ, ಅವರು ಏನು ಕಟ್ಟಿಕೊಡ್ತಾರೆ, ಯಾಕೆ ಹಾಗೆ, ಯಾಕೆ ಹೀಗೆ ಅಂತೇಳಿ ಗೊಂದಲಗಳಿರ್ತವೆ. ಸೊ ಆ ಗೊಂದಲಗಳು ಹೋಗಬೇಕು ಅಂತ ಹೇಳಿ ಸೊ ಇದನ್ನು ಮಾಡುವಂಥದ್ದು. ಓಕೆ,
ಅರ್ಥ ಆಗಿದೆ ಅಂತ ಅಂದುಕೊಳ್ತೇನೆ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋಗಳೊಂದಿಗೆ ಸಿಗ್ತೇನೆ. ಈಗಾಗಲೇ ಸತೀಶ್ ನಯನಾಡ್ ಅವರ ಪಾಡ್ಕಾಸ್ಟ್ನ ಭಾಗ 1 ಹಾಕಿದ್ದೇನೆ. ಮುಂದಿನ ದಿನ ಭಾಗ 4 ಭಾಗ ಇದೆ, ಒಂದೊಂದೇ ಭಾಗವನ್ನು ಹಾಕ್ತೇನೆ. ತದನಂತರ ಇನ್ನೊಬ್ಬರು ವಿಶೇಷವಾದಂತಹ ಒಬ್ಬರ ಸಂದರ್ಶನ ಆಗಿದೆ, ಉಡುಪಿಗೆ ಹೋಗಿ ಮಾಡಿದ್ದಂಥ ವ್ಲಾಗ್ ಹಾಕಿದ್ದಲ್ಲ, ಅವರದ್ದನ್ನು ಕೂಡ ಹಾಕ್ತೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ವ್ಯೂಸ್ ಬರ್ತದೋ ಬರೋದಿಲ್ಲೋ ಅದನ್ನೆಲ್ಲ ನೋಡುವಂಥದ್ದಿಲ್ಲ, 1,000-2,000 ವ್ಯೂಸ್ ಎಲ್ಲ ಬರ್ತದೆ. ಸೊ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ನಿಮಗೇನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕೊಡ್ತಾ ಇದ್ದೇನೆ. ನೋಡುವ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ವ್ಯೂಸ್ಗಳು ಕೂಡ ಬರ್ಬೋದು, ನಮಗೆ ಸಬ್ಸ್ಕ್ರೈಬರ್ಗಳಾಗ್ಬೋದು ಅಂತ ಹೇಳಿ. ಸೊ ನಾವು ನಮ್ಮ ಪ್ರಯತ್ನ ಏನಿದೆ ಅದನ್ನು ಹಾಕುವಂಥದ್ದು, ರಿಸಲ್ಟ್ ಅನ್ನುವಂಥದ್ದು ಸೆಕೆಂಡ್ರಿ. ಸೊ ಎಫರ್ಟನ್ನು ಹಾಕ್ತೇನೆ. ನನ್ನಿಂದ ಏನು ಇನ್ಫಾರ್ಮೇಷನನ್ನು ನಿಮಗೆ ಕೊಡಲಿಕ್ಕಾಗ್ತದೆ ಅದನ್ನು ಖಂಡಿತವಾಗಿಯೂ ಯಕ್ಷಗಾನ ಹಾಗೆ ಬೇರೆ ವಿಚಾರದಲ್ಲಿ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡುವಲ್ಲಿ ನಾನು ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳ್ತಾ, ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗುವ. ನಮಸ್ಕಾರ.